ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ. ಖಾತೆ ಸೇರಲಿದೆ 2.3 ಲಕ್ಷ ರೂಪಾಯಿ. ಹೌದು ಸ್ನೇಹಿತರೆ, ಜನಸಾಮಾನ್ಯರಿಗೆ ಕೇಂದ್ರದ ವರದಾನ ಅಂತಲೇ ಹೇಳ್ಬೋದು. ಖಾತೆ ಸೇರಲಿದೆ 2.30 ಲಕ್ಷ ರೂಪಾಯಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸುವಲ್ಲಿ ಮತ್ತು ಬಡತನ ಕಡಿಮೆ ಮಾಡುವಲ್ಲಿ ಅಮೂಲ್ಯವಾದ ಪ್ರಗತಿಯನ್ನು ಸಾಧಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ಥಿಕ ಸಾಕ್ಷರತೆ ಮತ್ತು ಅದರ ಜೊತೆ ಬಡತನನ ಒಂದು ನಿರ್ಮೂಲನೆ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವು 2014ರಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂದರೆ PMJDY ಯೋಜನೆಯನ್ನು ಪ್ರಾರಂಭಿಸಿತು. ಈ ಯೋಜನೆಯು ಜನರಿಗೆ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಆರ್ಥಿಕ ಸೇವೆಗಳನ್ನ ಒದಗಿಸುವ ಒಂದು ಗುರಿಯನ್ನು ಹೊಂದಿದೆ. ಹಾಗೆ ಎಲ್ಲ ಕುಟುಂಬಗಳಿಗೆ ಬ್ಯಾಂಕಿಂಗ್ ಮತ್ತು ವಿಮೆ ಸೇರಿದಂತೆ ಹಲವು ಸೇವೆಗಳನ್ನ ಒದಗಿಸಲಾಗಿದೆ. ಇದ್ರ ಜೊತೆ ಭಾಗವಾಗಿ ಶೂನ್ಯ ಬ್ಯಾಲೆನ್ಸ್ನಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಕೂಡ ಅವಕಾಶನ ಕಲ್ಪಿಸಿದೆ. ಅದರ ಜೊತೆ ಅಂದರೆ ಖಾತೆ ತೆರೆಯುವಾಗ ಹಣ ಜಮಾ ಮಾಡೋದು ಕೂಡ ಇದರಲ್ಲಿ ಹೇಳಲಾಗಿದೆ. ಜನ್ಧನ್ ಖಾತೆಯನ್ನು ಮುಚ್ಚುವುದು 2.30 ಲಕ್ಷದವರೆಗೆ ನಷ್ಟವಾಗುವ ಸಾಧ್ಯತೆ ಇದೆ. ಜನ್ಧನ್ ಖಾತೆದಾರರಿಗೆ ಉಚಿತ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುವುದು. ಈ ಕಾರ್ಡ್ನಲ್ಲಿ 2 ಲಕ್ಷದವರೆಗೆ ಅಪಘಾತ ವಿಮೆ ಕೂಡ ಇದೆ. ಅವರ ಬಳಿ Rs. 30,000 ವಿಮೆ ಕೂಡ ಇರುತ್ತದೆ. ಖಾತೆದಾರರು ಹಠಾತ್ ಮರಣ ಸಪೋಸ್ ಹೊಂದಿದರೆ, ಯಾರು ತೀರು ಹೋದರೆ ಅಂದರೆ ಸತ್ತು ಹೋದರು ಅಂದರೆ ಈ ಹಣವನ್ನು ಅವರ ಕುಟುಂಬಕ್ಕೆ ನೀಡಲಾಗುತ್ತೆ. ಓವರ್ ಡ್ರಾಫ್ಟ್ ಮಿತಿಯಲ್ಲಿ 10,000 ಖಾತೆಯಲ್ಲಿ ಹಣ ಇಲ್ಲದಿದ್ದರೂ ಕೂಡ ಅದನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಆರ್ಥಿಕ ಸಾಕ್ಷರತೆ ಹೆಚ್ಚಿಸುವಲ್ಲಿ, ಬಡತನವನ್ನು ಕಡಿಮೆ ಮಾಡುವಲ್ಲಿ ಇದೊಂದು ಅಮೂಲ್ಯವಾದ ಪ್ರಗತಿಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಈ ಖಾತೆನ ಹೇಗೆ ತೆರೆಯೋದು? ಹಾಗಾದರೆ ಈ ಖಾತೆನ ಯಾವ ಥರ ಓಪನ್ ಮಾಡೋದು, ಖಾತೆ ತೆರೆಯೋದು ಹೇಗೆ, ಈ ಖಾತೆಯಿಂದ ಆಗುವಂತಹ ಪ್ರಯೋಜನಗಳೇನು, ಪ್ರತಿಯೊಂದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಂಬರೋಣ. ಜೊತೆಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಈ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೆಕ್ಸ್ಟ್ ಬರುವಂತಹ ವಿಡಿಯೋನ ಅಪ್ಡೇಟ್ಸ್ಗಳು ಕೂಡ ನಿಮಗೆ ದೊರೆಯುತ್ತೆ. ಹಾಗಾದರೆ ಜನ್ಧನ್ ಖಾತೆ ತೆರೆಯೋದು ಹೇಗೆ? ಈ ಒಂದು ಖಾತೆಯ ಒಂದು ಷರತ್ತುಗಳೆಲ್ಲ ಏನಿರುತ್ತೆ, ಖಾತೆನ ಹೇಗೆ ಓಪನ್ ಮಾಡ್ಬೋದು, ನಾವು ಯಾವ ಥರ ಖಾತೆಗೆ ಯೋಜನೆಗಳಿರುತ್ತೆ, ಅದನ್ನು ಹೇಗೆ ಓಪನ್ ಮಾಡೋದು ಅನ್ನೋ ಪ್ರತಿಯೊಂದನ್ನು ಕೂಡ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. PMJDY ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ. ಖಾತೆಯನ್ನು ತೆರೆಯಲು ಒಬ್ಬರು ಬ್ಯಾಂಕಿಗೆ ಹೋಗಿಬಿಟ್ಟು ಅಸೋಸಿಯೇಟನ್ನು ಅಲ್ಲಿ ಬ್ಯಾಂಕಿನ ಅಸೋಸಿಯೇಟನ್ನು ಸಂಪರ್ಕಿಸಿ ಅಧಿಕೃತ ಸಂಸ್ಥೆಯನ್ನು ಅಥವಾ ಸಂಪರ್ಕಿಸಬಹುದು. ನೀವು ಬ್ಯಾಂಕಿಗೆ ನೀವಾಗಿ ಹೋಗಿ ಬ್ಯಾಂಕ್ನ ಭೇಟಿಯಾಗಬೇಕಾಗುತ್ತೆ, ಬ್ಯಾಂಕಲ್ಲಿ ಭೇಟಿಯಾಗಬೇಕು, ಅಥವಾ ಅಧಿಕೃತವಾಗಿ ಸಂಸ್ಥೆಯನ್ನು ಸಂಪರ್ಕಿಸ ಕೂಡ ಬಹುದು. ಈ ಪ್ರಕ್ರಿಯೆ ಮೊದಲ ಖಾತೆ ತೆರೆಯೋ ಫಾರ್ಮನ್ನು ನೀವು ಭರ್ತಿ ಮಾಡಬೇಕು. ಅಂದರೆ ಜನ್ಧನ್ ಖಾತೆ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ನೀವು ಫಿಲ್ ಮಾಡಿಬಿಟ್ಟು ಬ್ಯಾಂಕ್ ನಿರ್ದಿಷ್ಟಪಡಿಸಿದಂತೆ ಅಗತ್ಯ ದಾಖಲೆಗಳು ಏನೇನಿರುತ್ತೆ ಅವುಗಳನ್ನೆಲ್ಲ ಜೊತೆ ಸಬ್ಮಿಟ್ ಮಾಡಬೇಕು. ಜೊತೆಗೆ ಜನ್ಧನ್ ಖಾತೆಯ ಪ್ರಯೋಜನಗಳೆಲ್ಲ ಏನಿದೆ ಅಂತಂದರೆ, ಅಪಘಾತ ವಿಮೆ ಖಾತೆದಾರರಿಗೆ 1 ಲಕ್ಷ ರು ಅಪಘಾತ ವಿಮಾ ರಕ್ಷಣೆ ಪಡೆಯುತ್ತಾರೆ. ಜೊತೆಗೆ ಅನಿರೀಕ್ಷಿತ ಅಪಘಾತಗಳಲ್ಲಿ ಏನಾದರೂ ಆರ್ಥಿಕ ರಕ್ಷಣೆ ನೀಡುತ್ತೆ. ಈ ಥರದ್ದೆಲ್ಲ ಸೌಲಭ್ಯಗಳನ್ನ ನೀವು ಜನ್ಧನ್ ಖಾತೆ ಪ್ರಯೋಜನಗಳನ್ನ ನೀವು ಪಡ್ಕೋಬೋದು. ಜೊತೆಗೆ ಜೀವ ವಿಮೆ Rs. 30,000 ಜೀವ ವಿಮೆ ರಕ್ಷೆ ಕೂಡ ಈ ಖಾತೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ. ಖಾತೆದಾರರ ಕುಟುಂಬಕ್ಕೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅಂತ ಹೇಳಿದ್ರೆ 30,000 ಒಂದು ಜೀವ ವಿಮಾ ರಕ್ಷಣೆ ಕೂಡ ಇದ್ರ ಜೊತೆ ಕೊಡೋದ್ರಿಂದ ಕುಟುಂಬದಲ್ಲಿ ಹೆಚ್ಚುವರಿ ಒಂದು ರಕ್ಷಣೆಯನ್ನು ಕೂಡ ಕೊಡ್ತಾ ಇದೆ. ನೇರವಾಗಿ ಲಾಭ ವರ್ಗಾವಣೆ, ಇದು 2ನೇ ಪಾಯಿಂಟ್ ಇದೆ. ನೇರವಾಗಿ ಲಾಭ ವರ್ಗಾವಣೆ ಅನ್ನೋದೇನು ಅಂತ ಹೇಳಿದ್ರೆ, ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ನೇರವಾಗಿ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ. ಮಧ್ಯವರ್ತಿಗಳು ಮತ್ತು ಇತರ ವಂಚನೆ ವ್ಯಾಪ್ತಿಯು ಕಡಿಮೆ ಆಗುತ್ತದೆ. ಅಂದರೆ ಯಾರು ಖಾತೆದಾರ ಇರ್ತಾರೆ ಅವರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. 6 ತಿಂಗಳ ಕಾಲ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆದು ನಂತರ ಓವರ್ ಡ್ರಾಫ್ಟ್ ಸೌಲಭ್ಯವು ಲಭ್ಯವಿರುತ್ತೆ. ಮೂಲತಃ ಕುಟುಂಬದ ಪ್ರತಿ ಮಹಿಳೆಗೂ 5,000 ರು ಸಿಗುತ್ತದೆ. ಇದರಲ್ಲಿ ಯಾವುದೇ ಥರದ ಮೋಸ ಆಗಲ್ಲ.
ಮಧ್ಯವರ್ತಿಗಳ ಕೈವಾಡನೂ ಕೂಡ ನಿಮಗೆ ಆಗಲ್ಲ. ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಲು ಖಾತೆದಾರರು ಗರಿಷ್ಠ ವಯಸ್ಸಿನ ಮಿತಿ ಏನಿದೆ ಅಂತಂದರೆ 65 ವರ್ಷಗಳಾಗಿರಬೇಕು. ಅಂದರೆ ಓವರ್ ಡ್ರಾಫ್ಟ್ ಅಮೌಂಟ್ನ ನೀವೇನಾದರೂ ರಿಸೀವ್ ಮಾಡ್ಕೊಬೇಕಂದ್ರೆ ಗರಿಷ್ಠ ಅಂದರೆ ಹೆಚ್ಚು ವಯಸ್ಸು ನಿಮಗೆ ಎಷ್ಟಿರಬೇಕಂದ್ರೆ 60 ವರ್ಷಗಳೊಳಗಡೆ ಆಗಿರಬೇಕು. ವರ್ಧಿತ ಓವರ್ ಡ್ರಾಫ್ಟ್ ಮಿತಿ ಅಂದರೆ ಈ ವರ್ಧಿತ ಓವರ್ ಡ್ರಾಫ್ಟ್ ಮಿತಿ ಅಂದರೆ ಏನು? ಓವರ್ ಡ್ರಾಫ್ಟ್ ಮಿತಿಯನ್ನು 5,000ರಿಂದ 10,000ಕ್ಕೆ ಹೆಚ್ಚಿಸಲಾಗಿದೆ. ಇದು ಹೆಚ್ಚಿನ ಆರ್ಥಿಕ ಸಾಮ್ಯತೆಯನ್ನು ಒದಗಿಸುತ್ತೆ. ಸೊ ಇದನ್ನೇ ನಾವು ವರ್ಧಿತ ಓವರ್ ಡ್ರಾಫ್ಟ್ ಮಿತಿ ಅಂತ ಹೇಳ್ತೀವಿ. ಓವರ್ ಡ್ರಾಫ್ಟ್ ಮಿತಿಯಲ್ಲಿರೋದು ಕೂಡ ಒಂದು ವರ್ಧಿತ ಓವರ್ ಡ್ರಾಫ್ಟ್ ಮಿತಿಯಾಗಿರುತ್ತೆ. ಉಚಿತ ಡಿಜಿಟಲ್ ಸೇವೆಗಳು ಅಂದರೆ ಡಿಜಿಟಲ್ ಅಂತಂದರೆ ನಿಮಗೆ ಗೊತ್ತಿದೆ. ಉಚಿತ ಡಿಜಿಟಲ್ ಸೇವೆಗಳ ಏನೇನಿದೆ ಅಂದರೆ ಖಾತೆದಾರರು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು. ಈ ಥರ ಸೇವೆಗಳನ್ನೂ ಕೂಡ ಅವರು ಉಚಿತವಾಗಿ ಪಡ್ಕೋಬೋದು. ಹಾಗಾಗಿ ನಮಗೆ ಒಂದು ಉಚಿತ ಡಿಜಿಟಲ್ ಸೇವೆಗಳು ಕೂಡ ಪಡ್ಕೋಬೋದಾಗಿದೆ. ಮತ್ತು ಆರ್ಥಿಕ ಸಾಕ್ಷರತೆಯಲ್ಲಿ ಅಂದರೆ ನಮಗಿದು ಉಳಿತಾಯ ವಿಮೆ ಮತ್ತು ಜವಾಬ್ದಾರಿಯುತ ಸಾಲದ ಮಹತ್ವದ ಬಗ್ಗೆ ಜನರಲ್ಲಿ ಒಂದು ಅರಿವನ್ನು ಎಲ್ಲರಿಗೂ ಮೂಡಿಸ್ತಾ ಇದೆ. ಮೂಲಕ ಅನೇಕ ಸಾಕ್ಷರತೆಯನ್ನು ಕೂಡ ಉತ್ತೇಜಿಸಲು ಇದು ಸಹಕಾರ ಪ್ರಯತ್ನ ಮಾಡ್ತಾ ಇದೆ. PMJDY ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಆರ್ಥಿಕ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮನೆಗಳಲ್ಲಿ ಉಳಿತಾಯದ ಅಭ್ಯಾಸವನ್ನು ಬೆಳೆಸೋಕ್ಕೋಸ್ಕರ ಈ ಒಂದು ಗುರಿನ ಹೆಚ್ಚಿಸಿದೆ. ಅಂದರೆ ಈ ಗುರಿದು ಒಂದು ಮೇಯ್ನ್ ಆಗಿರುವಂಥದ್ದೇ ಇದೇ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ವಿಷಯಗಾಗಿ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ನಿಮಗೆ ಇನ್ನೂ ಹೆಚ್ಚು ವಿಷಯಗಳು ಸಿಗುತ್ತೆ. ಥ್ಯಾಂಕ್ ಯು.